ಜಮಖಂಡಿ ಉಪವಿಭಾಗದ ಎಲ್ಲ ಸಾರ್ವಜನಿಕರ ಮಾಹಿತಿಗಾಗಿ ಕಂದಾಯ ಇಲಾಖೆಯಲ್ಲಿ ಈಗ 2 ವರ್ಷಗಳಲ್ಲಿ ಬಹಳಷ್ಟು ಬದಲಾವಣೆಗಳು ಮತ್ತು ಹೊಸ ಪ್ರಯೋಗಗಳು ಆಗ್ತಾ ಇವೆ. ಅದರ ನಿಮಿತ್ತವಾಗಿ ಒಂದು ಪೌತಿ ಆಂದೋಲನ ಅಂತ ಹೇಳಿ ನಾವು ಪ್ರಾರಂಭ ಮಾಡಿದ್ದೇವೆ. ಸಾರ್ವಜನಿಕರು ಮತ್ತು ರೈತರ ಎಲ್ಲರ ಗಮನಕ್ಕಾಗಿ ಮತ್ತು ಅತ್ಯಂತ ತೀವ್ರವಾಗಿ ಅವರು ಈ ಪ್ರಕ್ರಿಯೆಯನ್ನ ಮುಗಿಸಬೇಕು ಅಂತ ಹೇಳಿ ಒಂದು ಪತ್ರಿಕಾ ಪ್ರಕಟಣೆಯನ್ನು ನಾನು ಮಾಡ್ತಾ ಇದ್ದೇನೆ. ಪೌತಿ ಆಂದೋಲನ ಅಂತಂದ್ರೆ ಏನು? ರೈತರಿಗೆ ಯಾವ ಪಹಣಿಗಳು, ರೈತರ ಪಹಣಿಗಳು ಏನು ಇದಾವೆ, ಆ ಪಹಣಿಗಳಲ್ಲಿ ಇರುವಂತಹ ಹೆಸರುಗಳ ವ್ಯಕ್ತಿಗಳು ಏನಾದರೂ ಮರಣ ಹೊಂದಿದ್ದಲ್ಲಿ ಅವರ ವಾರಸುದಾರರ ಹೆಸರುಗಳನ್ನ ಪಹಣಿಗಳಲ್ಲಿ ಸೇರಿಸುವಂತಹ ಒಂದು ಪ್ರಕ್ರಿಯೆ. ಇದು ನಮ್ಮ ಜಿಲ್ಲೆಯಾದ್ಯಂತ ಅತ್ಯಂತ ಸಮರೋಪಾದಿಯಲ್ಲಿ ಮಾಡ್ತಾ ಇದ್ದೀವಿ. ಉಪವಿಭಾಗದ ನಮ್ಮ 4 ತಾಲೂಕುಗಳು ಬಿಳಗಿ, ಮುಧೋಳ, ರಬಕವಿಬನಹಟ್ಟಿ ಮತ್ತು ಜಮಖಂಡಿಯ ಎಲ್ಲ ತಹಶೀಲ್ದಾರ್ ಕಚೇರಿಗಳಲ್ಲಿ ಮತ್ತು ನಿಮ್ಮ ಗ್ರಾಮಗಳ ವ್ಯಾಪ್ತಿಯಲ್ಲಿ ಬರುವಂತಹ ಗ್ರಾಮ ಆಡಳಿತಾಧಿಕಾರಿಗಳು ಈ ಪ್ರಕ್ರಿಯೆಯನ್ನ ಅತ್ಯಂತ ತುರಿತಾಗಿ ಮತ್ತು ತುರ್ತಾಗಿ ಮಾಡ್ತಾ ಇದ್ದಾರೆ. ಪೌತಿ ಆಂದೋಲನದಲ್ಲಿ ಅಂದ್ರೆ ನಮ್ಮ ಸಾರ್ವತ್ರಿಕವಾದಂತಹ ಒಂದು ಏನು ಉದ್ದೇಶ ಇದೆ, ಪಹಣಿಗಳು ಯಾರು ತೀರಿಕೊಂಡಿರ್ತಾರೋ ಅವರ ಹೆಸರಿನಲ್ಲಿ ಯಾವತ್ತೂ ರನ್ ಆಗಬಾರ್ದು. ಆ ಪಹಣಿಗಳು ಬದಲಾವಣೆ ಆಗ್ಬೇಕು, ಆ ವಾರಸುದಾರರ ಹೆಸರುಗಳು ಬರಬೇಕು ಅಂತ ಹೇಳಿ. ಸೊ ಯಾವಾಗ್ಲೂ, ಯಾಕಂದ್ರೆ ಈಗ ನಾವು ಈ ಹಿಂದಿನ 1 ವರ್ಷದಲ್ಲಿ ಆಧಾರ್ ಸೀಡಿಂಗ್ ಎಲ್ಲ ಮಾಡಿ ಪಹಣಿಗಳನ್ನ ಕಂಪ್ಲೀಟ್ಲಿ ಕಂಪ್ಯೂಟರೈಸ್ಡ್ ಅಂಡ್ ಆನ್ಲೈನ್ ಸಿಸ್ಟಮ್ ಅನ್ನ ತಗೊಂಡ್ಬರುವಂತಹ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ. ಅವು ಸಂಪೂರ್ಣವಾಗಿ ಮೋಜಿನಿ ಮತ್ತು ಕಾವೇರಿ ತಂತ್ರಾಂಶಗಳೊಂದಿಗೆ ಟ್ಯಾಗ್ ಆಗುವಂತಹ ಕೆಲಸವನ್ನು ನಾವು ಮಾಡಿದ್ದೀವಿ. ಸತ್ತವರ ಹೆಸರು ಅಥವಾ ತೀರಿಕೊಂಡವರ ಹೆಸರುಗಳು ಪಹಣಿಗಳಲ್ಲಿ ಇತ್ತು ಅಂತಂದ್ರೆ ಆಧಾರ್ ಸೀಡಿಂಗ್ ಮಾಡೋದಿರಬಹುದು ಅಥವಾ ಮುಂದಿನ ಯಾವುದೇ ಟ್ರಾನ್ಸಾಕ್ಷನ್ ಗಳನ್ನ ಮಾಡೋದಕ್ಕೆ ರೈತರಿಗೆ ಸಮಸ್ಯೆ ಆಗ್ತದೆ. ಸೊ ರೈತರ ಹಿತದೃಷ್ಟಿಯಿಂದ ತಮ್ಮ ಪಹಣಿಗಳಲ್ಲಿ ತೀರಿಕೊಂಡಿರುವವರ ಹೆಸರನ್ನ ತೆಗೆದುಹಾಕಿ ಅವರ ವಾರಸುದಾರರ ಹೆಸರನ್ನ ಹಾಕಿಸುವಂತಹ ಆಂದೋಲನವನ್ನ ಇಡೀ ಜಿಲ್ಲೆಯಾದ್ಯಂತ ನಮ್ಮ 4 ಉಪವಿಭಾಗದ 4 ತಾಲೂಕುಗಳಲ್ಲಿ ತಹಶೀಲ್ದಾರರ ನೇತೃತ್ವದಲ್ಲೇ ಇದು ಆಗ್ತಾ ಇದೆ. ಈ ನಿಮಿತ್ತವಾಗಿ ಯಾರ್ದು ಅಂತಹ ಪಹಣಿಗಳಿದಾವೋ ತಮ್ಮ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಇಮಿಡಿಯೇಟ್ಲಿ ನೀವು ಭೇಟಿಯಾಗ್ರಿ. ಇದಕ್ಕೆ ಸಿಗಬೇಕ ಅಂದ್ರೆ ದಾಖಲೆಗಳು ಏನೇನು ಬೇಕು ಅಂತಂದ್ರೆ ನಿಮ್ಮ ಪಹಣಿ ಪತ್ರಿಕೆ, ಆಮೇಲೆ ಯಾರು ತೀರ್ಕೊಂಡಿರ್ತಾರೋ ಅವರ ಡೆತ್ ಸರ್ಟಿಫಿಕೇಟ್, ಮೃತರ ಮರಣ ಪ್ರಮಾಣ ಪತ್ರ, ಅದಾದ್ಮೇಲೆ ಮೃತರ ಜೀವಂತ ಸದಸ್ಯರ ಪ್ರಮಾಣ ಪತ್ರ, ಇದನ್ನು ಸಹ ನಮ್ಮ ತಹಶೀಲ್ದಾರರು ಇಶ್ಯೂ ಮಾಡ್ತಾರೆ. ಅದಾದ್ಮೇಲೆ ವಾರಸಾದಾರರು ಯಾರ್ಯಾರಿದ್ದಾರೋ, ಫಾರ್ ಎಕ್ಸಾಂಪಲ್ ಒಂದು ಪಹಣಿಯಲ್ಲಿ ಒಬ್ಬ ವ್ಯಕ್ತಿ ತೀರ್ಕೊಂಡ ಅಂತಂದ್ರೆ ಅವ್ರಿಗೆ 4 ಜನ ಮಕ್ಕಳು ಇದ್ರಂದ್ರೆ ಆ 4 ಜನರ ಆಧಾರ್ ಕಾರ್ಡ್ಗಳು, ಯಾಕಂದ್ರೆ ನಾವು ಇಮಿಡಿಯೇಟ್ಲಿ ಆವಾಗಲೇ ಆಧಾರ್ ಸೀಡಿಂಗ್ ಅನ್ನ ಮಾಡ್ತೀವಿ. ಅದರ ಜೊತೆಗೆ ಎಲ್ಲ ರೈತರ ಗಮನಕ್ಕೆ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಈ ವಾರಸಾ ಪ್ರಕ್ರಿಯೆಯನ್ನ ಮಾಡುವಾಗ, ಪೌತಿ ಪ್ರಕ್ರಿಯೆಯನ್ನ ಮಾಡುವಾಗ ಆಧಾರ್ ಸೀಡಿಂಗ್ ಮಾಡ್ಬೇಕಾಗ್ತದೆ. ಆಧಾರ್ ನಂಬರ್ ಗಳನ್ನ ಅವರು ತಮ್ಮ ಕಡೆಯಿಂದ ತಗೊಳ್ತಾರೆ ಅಂಡ್ OTP that will be linked with your account number. ಈಗ ಎಲ್ಲರದು ಲಿಂಕ್ ಆಗಿರ್ತದೆ. ಸೊ ಆ ಒಂದು OTP ಅನ್ನ ಗ್ರಾಮ ಆಡಳಿತಾಧಿಕಾರಿಗಳು ಕೇಳಿದಾಗ ನೀವು ಇಮಿಡಿಯೇಟ್ಲಿ ಕೊಡುವಂತಹ ಒಂದು ಕೆಲಸವನ್ನ ಮಾಡಬೇಕು. ಕೇವಲ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಮಾತ್ರ ಆಧಾರ್ OTP ಅನ್ನ ಕೇಳ್ತಾರೆ. ಅವರಿಗೆ ಮಾತ್ರ ನೀವು ಆಧಾರ್ OTP ಅನ್ನ ನಿಸ್ಸಂಶಯವಾಗಿ ದೃಢವಾಗಿ ಕೊಡಬಹುದಾಗಿರ್ತದೆ. ಉಪವಿಭಾಗಾಧಿಕಾರಿಯಾಗಿ ನಾನು ಈ ವಿಷಯವನ್ನ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಇದು ರೈತರ ಸಹಾಯಕ್ಕಾಗಿ ಮತ್ತು ರೈತರ ಅನುಕೂಲಕ್ಕಾಗಿ ನಮ್ಮ ಕಂದಾಯ ಸಚಿವರ ನಿರ್ದೇಶನದ ಮೇರೆಗೆ ನಾವು ಮಾಡ್ತಾ ಇರುವಂತಹ ಒಂದು ಪ್ರಕ್ರಿಯೆ. ಆದಷ್ಟು ಬೇಗ ಅಂದ್ರೆ ನಮ್ಮ ಉಪವಿಭಾಗದಲ್ಲಿ ಸುಮಾರು 30,000 ತೀರಿಕೊಂಡಿರುವವರ ಹೆಸರಿನಲ್ಲಿ ಪಹಣಿಗಳು ರನ್ ಆಗ್ತಾ ಇದ್ದಾವೆ. ಅವುಗಳನ್ನೆಲ್ಲ ಸರಿ ಮಾಡಿ ವಾರಸುದಾರರ ಹೆಸರನ್ನ ಹಾಕಬೇಕು, OTP ಅನ್ನ ಹಾಕಿ ಅವ್ರನ್ನೆಲ್ಲ ರೆಗ್ಯುಲರೈಸ್ ಮಾಡ್ಬೇಕನ್ನುವ ಉದ್ದೇಶದಿಂದ ಈ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿದ್ದೇವೆ. ಇಂತಹ ರೈತರು ಯಾರಾದ್ರೂ ಇದ್ರೆ ನೀವು ನೇರವಾಗಿ ತಹಶೀಲ್ದಾರ್ ಕಚೇರಿಗೆ ಭೇಟಿ ಕೊಡಬಹುದು ಅಥವಾ ನಿಮ್ಮ ವ್ಯಾಪ್ತಿಯಲ್ಲಿರುವಂತಹ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಭೇಟಿ ಕೊಟ್ಟು ವಾರಸಾ ಅಂದ್ರೆ ಪೌತಿ ಆಂದೋಲನದಲ್ಲಿ ತಾವು ಭಾಗಿಯಾಗಿ ನಿಮ್ಮ ಪಹಣಿಗಳನ್ನ ಇಮಿಡಿಯೇಟ್ಲಿ ವಾರಸುದಾರರ ಹೆಸರುಗಳಿಗೆ ಸೇರಿಸಬೇಕು ಅಂತ ಹೇಳಿ ನಾನು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು.